ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ನಡೆದಾಡುವ ದೇವರು ಎಂಬ ಖ್ಯಾತಿ ಹೊಂದಿದ್ದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ನುಡಿ ನಮನ ಭಕ್ತಿಯ ಕಾರ್ಯಕ್ರಮ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಹೈಸ್ಕೂಲ್ ಕನಗಲಾದಲ್ಲಿ ಜರುಗಿತು. ಪರಮಪೂಜ್ಯ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳು, ಶ್ರೀ ಮಡಿವಾಳೇಶ್ವರ ಮಠ ದೇಗುನಹಳ್ಳಿ ಇವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮೊದಲಿಗೆ ಶ್ರೀ ದಯಾನಂದ ಖಾಡೆ ಇವರು ಸ್ವಾಗತಿಸಿದರು. ಬಿಡಿ ಗಿರಿಗೌಡರ್ ಇವರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಬಿಡಿ ಗಿರಿಗೌಡರ್, ಡಿ.ಎಸ್. ಖಾಡೆ, ಶ್ರೀಮತಿ ಯು.ಬಿ. ಪಾಟೀಲ್, ಶ್ರೀಮತಿ ಎನ್.ಬಿ. ಗರಡ್, ವಿಜಯಲಕ್ಷ್ಮಿ ನಾಯ್ಕ್, ಶ್ರೀಮತಿ ಯು.ಬಿ. ಸಿಂಗೆ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಅತಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಎಲ್ಲರಿಗೆ ವಚನ ಪಠಣ ಕೂಡ ಮಾಡಲಾಯಿತು. ತೇಜ್ ಪ್ರಭು ನ್ಯೂಸ್, ಕನಗಲ. ಕೂಡಲ ಸಂಗಮ ದೇವಾ ಮನೆಯ ಮಗನಂದನು ಕೈಯ ಶಿವಾಯ ಓಂ ನಮಃ 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 ಶಿವಾಯ. ಶಾಂತ ಚಿತ್ತದಿಂದ ಸಿದ್ದೇಶ್ವರ ಮಹಾತ್ಮಗಳಿಗೂ ಕೂಡ ಕರ್ನಾಟಕ ಸಲ್ಲಿಸಿ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಸಿಂಗೇ ಮೇಡಮ್ ಅವರಿಗೂ ಕೂಡ ಕರ್ನಾಟಕ ಸಲ್ಲಿಸಿ ಇನ್ನುಳಿದ ಎಲ್ಲ ಟೀಚರ್ ಸ್ಟಾಫರಿಗೂ ಕೂಡ ಕರ್ನಾಟಕ ಸಲ್ಲಿಸಿ ಎಲ್ಲ ನನ್ನ ಮುದ್ದು ಮಕ್ಕಳಾಗಿರ್ತಕ್ಕಂಥ ನಮಗೆಲ್ಲರೂ ಕೂಡ ಕರ್ನಾಟಕ ಸಲ್ಲಿಸಿ ನಿಮಗೆಲ್ಲ ಚೆನ್ನಾಗಿ ಹಾದೊಡಕಿರಿ ಎಲ್ಲ ಆ ಚಪ್ಪಗಡೆ ನಾನು ಕೈ ಮಾಡಿದಾರ ಚಪ್ಪ ತೇಜಸ್ವಿ ನಾಮವದೇತಮಸ್ತು ಎಲ್ಲರಿಗೂ ಪರಿಚಯ ಇದೆ. ಅವರನ್ನು ನಡೆದಾಡುವ ದೇವರು, ಸಾಕ್ಷಾತ್ ದೇವರು ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಅವ್ರ ಬಗ್ಗೆ ಇದೆ. ಯಾಕಂದರೆ ಅವರ ಈ ಜಗತ್ತಿನಿಂದ ಸಂಪೂರ್ಣವಾಗಿ ಅವರು ಹೊರಗಿದ್ರು. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುವಿಗೆ ಅವರ ವ್ಯಾಮೋಹಕ್ಕೆ ಒಳಗಾಗಲಿಲ್ಲ. ಅಂಥ ಒಂದು ಆದರ್ಶ ತತ್ವಗಳನ್ನು, ಸಾತ್ವಿಕ ತತ್ವಗಳನ್ನು, ಒಳ್ಳೆಯ ಮೌಲ್ಯಗಳನ್ನು, ಅಂದರೆ ಸಾತ್ವಿಕ ಮೌಲ್ಯಗಳೊಂದಿಗೆ ತಮ್ಮ ಜೀವನವನ್ನು ಕಳೆದು ಪ್ರವಚನಗಳ ಮೂಲಕ ನಮ್ಮ ರಾಜ್ಯ, ರಾಷ್ಟ್ರ ಹಾಗೂ ಜಗತ್ತಿನಾದ್ಯಂತ ಎಲ್ಲ ಜನರ ಮನವನ್ನು ಗೆದ್ದಿರ್ತಕ್ಕಂಥ ಪೂಜ್ಯರು. ಅಂಥ ಒಂದು ಪೂಜ್ಯರ ಒಂದು ನುಡಿ ನಮನ ಒಂದು ಕಾರ್ಯಕ್ರಮವನ್ನು ಪೂಜ್ಯರು ನಿರ್ವಹಿಸಿ ಪೂಜ್ಯ ವೀರೇಶ್ವರ ಸ್ವಾಮಿಗಳು, ಮಡಿವಾಳೇಶ್ವರ ಮಠ ದೇಗುಲಹಳ್ಳಿ ಅಬ್ಬಡಗಟ್ಟಿ ಪೂಜ್ಯರು. ಇವರು ನಮ್ಮ ಸಮೀಪದ ಕೋನನ್ಕೆರೆ ಗ್ರಾಮದಲ್ಲಿ ಜನಿಸಿದವರು. ಮತ್ತು 1984-85ನೇ ಸಾಲಿನ ನಮ್ಮ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ
ಅವರ ಇವತ್ತಿನ ದಿನ ತಾವು ಒಂದು ಹೆಮ್ಮೆಯಿಂದ ನಾನು ಕಲಿತಿರ್ತಕ್ಕಂಥ ಒಂದು ಶಾಲೆ, ಆ ಶಾಲೆಗೆ ನಾ ಭೇಟಿ ಕೊಡಬೇಕಂತ ಇಚ್ಛೆಯಿಂದ ಇವತ್ತು ಫೋನ್ ಮುಖಾಂತರ ತಿಳಿಸಿ ಈಗ ನಮ್ಮ ಒಂದು ಪ್ರೌಢಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಶಿಕ್ಷಕ ಬಳಗದಿಂದ ಹಾಗೂ ವಿದ್ಯಾರ್ಥಿಗಳ ಮುಖೇನ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ನಮನ ಕಾರ್ಯಕ್ರಮ ನಿಮಿತ್ತ ಈ ಒಂದು ನಮ್ಮ ಪ್ರೌಢಶಾಲೆಗೆ ಆಗಮಿಸಿದ್ದಾರೆ. ಅವರ ಒಂದು ಆಶೀರ್ವಚನ ಸ್ವಲ್ಪದಲ್ಲಿ ನಿಮಗೆ ತಿಳಿಯಪಡಿಸ್ತಾರೆ. ಸಿದ್ದೇಶ್ವರ ಸಂಭವದಲ್ಲಿ ಅನಿಸಿಕೆ ಮತ್ತೆ ಅವರು 83-84ನೇ ಇಸ್ವಿಯಲ್ಲಿ ವಿದ್ಯಾರ್ಥಿಗಿರ್ತಕ್ಕಂಥ ನಾನು ನಿಮ್ಮ ವಿದ್ಯಾರ್ಥಿ, ಈ ಶಾಲೆಯ ವಿದ್ಯಾರ್ಥಿ. ಈ ಸ್ವಾಮೀಜಿ ಅವ್ರು ಬರ್ಬೇಕಂದ್ರೆ ಹಂಗೆ ಬರಕ್ಕೆ ಕೊಡೋದಿಲ್ಲ. ಎಲ್ಲ ಟೀಚರ್ ಸ್ಟಾಫ್ ಎಲ್ಲ ನಿಮಗೆ ಭೇಟಿ ಕೊಡಾಕ ನಾವು ಕಲ್ತಿರ್ತಕ್ಕಂಥ ಶಾಲೆ ಮೇಲೆ ನಮಗೆ ಗೌರವ ಇರಬೇಕು. ನಮ್ಮ ಕಲಿಸಿರ್ತಕ್ಕಂಥ ಟೀಚರ ಸ್ಟಾಫ್ ಮೇಲೆ ಗೌರವ ಇರಬೇಕು. ಅವ್ರು ಹೇಳಿರ್ತಕ್ಕಂಥ ನುಡಿ ಅಭ್ಯಾಸ ಮೇಲೆ ನಮ್ಮ ಗಮನ ಇರಬೇಕು. ನಾವು ಯಾವಾಗ ಉದ್ಧಾರ ಆಗ್ತೀವಿ ಅಂತ ಕೇಳಿದ್ರೆ, ನಾವು ಯಾವಾಗ ಸ್ಟ್ಯಾಂಡರ್ಡ್ ಆಗ್ತೀವಿ ಅಂತ ಕೇಳಿದ್ರೆ, ಇನ್ನೊಬ್ಬರಿಗೆ ಗೌರವವನ್ನು ಸಲ್ಲಿಸಿದಾಗ ನಮಗೆ ಜನ ಗೌರವ ಕೊಡ್ತಾರೋ ಅಂತಕ್ಕಂಥ ನಿಮ್ಗೆ ಗೊತ್ತಿರಬೇಕು. ನಾವೇ ಇನ್ನೊಬ್ರಿಗೆ ಗೌರವ ಕೊಡೋದಕ್ಕೆ ಇನ್ನೊಬ್ರು ನಮಗೆ ಗೌರವ ಕೊಡಂಗಿಲ್ಲ. ನಾವೇ ಇವತ್ತು ಇನ್ನೊಬ್ರಿಗೆ ಹೀಯಾಸಿ ಮಾತಾಡಿದ್ವಿ ಅಂತ ಕೇಳಿದ್ರೆ ನಮ್ಮ ಬಂದು ಚಂದ ಇನ್ನೊಬ್ಬರು ಮಾತಾಡೋಂಗಿಲ್ಲ. ಮೊದಲು ನಾನು ಚಂದ ನಡಿಬೇಕು. ನಾನು ಇವತ್ತು ಚೆನ್ನಾಗಿ ಜೀವನ ಅಂತಂದ್ರೆ ಇದು ಗೌಣ್ಯವಾಗಿರ್ತಕ್ಕಂಥ ಜೀವನ. ಇದನ್ನು ಸಿದ್ದೇಶ್ವರ ಸ್ವಾಮಿಗಳು ಹೆಂಗೆ ಹೋದ್ರು ಅಂತ ಕೇಳಿದ್ರೆ, ಜೀವನ ಬಾಲ್ಯಾವಸ್ಥೆಯಿಂದ ಹಿಡ್ಕೊಂಡ ಲಿಂಗೈಕ್ಯ ಆಗುವವರೆಗೂ ಕೂಡ ಬಾಲ್ಯಾವಸ್ಥೆಗೆ ಹೆಂಗಿದ್ರಪ್ಪ ಅಂತ ಕೇಳಿದ್ರೆ, ಒಂದು ಮಗುವಾಗಿ ಶಾಲೆ ಕಲಿಯುವಂಥ ಸಂದರ್ಭದಲ್ಲಿ ಮಗು ಅದಾನೋ ಅಥವಾ ಇಲ್ಲೋ, ಅವನು ಎಬ್ಬಿಸಿದಾಗ ಮಾತಾಡಿದಾಗ ಅಟ್ಟ ಮಾತಾಡೋರಂಥವ್ರು. ಯಾರ್ಯಾರು ಟೀಚರ್ ಸ್ಟಾಫ್ದವರ ಸಿದ್ಧ ನೀನು ಇದನ್ನು ಹೇಳು ಅಂತ